ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ಶ್ರೀ ಗೋಪಾಲದಾಸರವರ ಉತ್ತರಾರಾಧನೆ. ಅವರ ಜೀವನ ಚರಿತ್ರೆಯನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಯಾಕೆ ಅಂದರೆ ದೊಡ್ಡವರ ಜೀವನ ಚರಿತ್ರೆ ಎಲ್ಲ ತಿಳಿಯೋಕ್ಕೆ ಆಗದಷ್ಟು ಶ್ರೇಷ್ಠವಾಗಿರುತ್ತೆ. ನಾನು ತಿಳ್ಕೊಂಡಿದ್ದಷ್ಟು ತಮ್ಮ ಜೊತೆಯಲ್ಲಿ ಹಂಚ್ಕೊತೀನಿ. ಗೋಪಾಲದಾಸರು ರಾಯಚೂರು ಜಿಲ್ಲೆಯ ಮೊಸರಕಲ್ಲು ಅನ್ನುವ ಗ್ರಾಮದಲ್ಲಿ ಮುರಾರಿ ರಾಯ ಮತ್ತು ವೆಂಕಮ್ಮ ದಂಪತಿಗಳಿಗೆ ಮೊದಲನೇ ಸಂತಾನವಾಗಿ 1722ರಲ್ಲಿ ಹುಟ್ಟಿದ್ರು. ಇವರಲ್ಲದೆ ಮುರಾರಿ ರಾಯ ಅವರಿಗೆ ಇನ್ನ 3 ಜನ ಮಕ್ಕಳು ಇದ್ರು. ಮುರಾರಿ ರಾಯನ ದಂಪತಿಗಳು ತುಂಬಾ ಬಡತನದಲ್ಲಿ ಕಷ್ಟಪಡುತ್ತಿದ್ದರು. ಅವರು ತಮ್ಮ ಮೊದಲನೇ ಮಗನಿಗೆ ಭಾಗಣ್ಣ ಅಂತ ಹೆಸರಿಟ್ಟಿದ್ರು. 4ನೇ ಮಗ ಹುಟ್ಟಿದ ಕೆಲವೇ ದಿನಗಳಲ್ಲಿ ಮುರಾರಿ ರಾಯ ಅವರು ಮೃತಿ ಚೆಂದುತ್ತಾರೆ, ಮರಣ ಹೊಂದುತ್ತಾರೆ. ಅಲ್ಲಿದ್ದ ಬಂಧುಗಳೆಲ್ಲ ಈ ವೆಂಕಮ್ಮ ಅವ್ರನ್ನ, ಅವ್ರ 4 ಜನ ಮಕ್ಕಳನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಪಾಪ ಅವ್ರಿಗೇನು ದಿಕ್ಕು ತೋಚದೆ ವೆಂಕಮ್ಮ ಅವರು ಆ ಮಕ್ಕಳನ್ನು ಕರ್ಕೊಂಡು ಪಕ್ಕದೂರ ಆದ್ರೆ ಶಂಕರಾಪುರಕ್ಕೆ ಬರ್ತಾರೆ. ಅಲ್ಲಿ ಕೂಡ ಅವ್ರಿಗೆ ಯಾರು ಸಹಾಯ ಮಾಡಲ್ಲ. ಆ ಊರಲ್ಲಿ ಒಂದು ಶಿಥಿಲಾವಸ್ಥೆದಲ್ಲಿರೋ ಒಂದು ಹನುಮಂತನ ದೇವಸ್ಥಾನ ಇರತ್ತೆ. ಅಲ್ಲಿ ಹೋಗಿ ಅವರು ಇರಕ್ಕೆ ಪ್ರಾರಂಭ ಮಾಡ್ತಾರೆ. ವೆಂಕಮ್ಮ ಅವರು ಊರ್ ಒಳಗಡೆ ಹೋಗಿ ಅವಾಗ ಮನೆಗಳಲ್ಲಿ ತರಕಾರಿ ಹೆಚ್ಚಿ ಕೊಡೋದು, ಅಡಿಗೆಗೆ ಸಹಾಯ ಮಾಡೋದು, ಇಂಥ ಕೆಲಸಗಳು ಮಾಡಿ ಅವ್ರೇನಾದ್ರೂ ಒಂದಿಷ್ಟು ಕೊಟ್ರೆ ಅದನ್ನ ತಂದು ಮಕ್ಕಳಿಗೆ ಹಾಕೊಡ್ತಾ ಇದ್ರು. ಒಂದ್ ದಿವಸ ಆ ದೇವಸ್ಥಾನಕ್ಕೆ ಶಾನ್ ಭೋಗರ್ ಬರ್ತಾರೆ. ಬಂದು ವೆಂಕಮ್ಮನವ್ರನ್ನ ನಮ್ಮ ಮನೇಲಿ ಉಪನಯನ ಇದೆ, ಮಕ್ಕಳನ್ನ ಕರ್ಕೊಂಡ್ ಬಾ ಅಮ್ಮ ಅಂತ ಹೇಳ್ತಾರೆ. ಅದಕ್ಕೆ ವೆಂಕಮ್ಮನವ್ರಿಗೆ ತುಂಬಾ ಆಶ್ಚರ್ಯ ಆಗೋಗತ್ತೆ. ಯಾಕೆ ಅಂದ್ರೆ ಅಷ್ಟು ತನಕನೂ ಯಾರು ಅವ್ರನ್ನ ಯಾವ ಕಾರ್ಯಕ್ರಮಕ್ಕೆ ಕರೆದಿರಲ್ಲ. ಕರೆದ್ರು ಕೂಡ ಏನೋ ಅಡಿಗೆ ಸಹಾಯ ಕೆಲ್ಸಕ್ಕೆ ಮಾತ್ರ ಕರೆದಿರ್ತಾರೆ. ಅದ್ ಕೇಳಿ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡತ್ತೆ. ಅಲ್ಲೇ ಆಡ್ತಾ ಇರೋ ಭಾಗನ್ನ ಅವ್ರನ್ನ ನೋಡಿ ಆ ಶಾನ್ಭೋಗರು, ಮಗ ದೊಡ್ಡವನಾಗ್ತಾ ಇದ್ದಾನಲ್ಲಮ್ಮ, ಇನ್ನ ಉಪನಯನನೇ ಮಾಡಿಲ್ವೇ ಅಂತ ಕೇಳ್ತಾರೆ ವೆಂಕಮ್ಮನ. ಅವಾಗ ವೆಂಕಮ್ಮ ಅವ್ರು ಅಂತಾರೆ, ಏನ್ ಮಾಡಿದಾನಿ, ನನ್ಗೆ ದುಡ್ಡಿಲ್ಲ, ನನ್ನ ಹತ್ರ ಹಸೆ ಮನೆ ಮೇಲೆ ಕೂತ್ಕೊಳ್ಳಕ್ ಕೂಡ ದಂಪತಿಗಳು ಯಾರು ಇಲ್ಲ ನನ್ ಕಡೆ, ಹೇಗ್ ಮಾಡ್ಲಿ ಉಪನಯನ ಅಂತಾರೆ. ಅದಕ್ಕೆ ಆ ಶಾನ್ಭೋಗರು, ಆಯ್ತು ನಾಳೆ ನನ್ ಮಗಂದು ಉಪನಯನ ಇದೆ, ಅದ್ರ ಜೊತೆಯಲ್ಲೇ ನಿನ್ ಮಗನ್ಗೂ ಮಾಡಿಸ್ಬಿಡ್ತೀನಿ, ಅವನ್ ಮಾಡೋ ಗಾಯತ್ರಿಯಿಂದ ನಂಗೂ ಫಲ ಬರತ್ತೆ ಅಂತ ಹೇಳಿ ತನ್ ಮಗನ ಜೊತೆಯಲ್ಲಿ ಭಾಗಣ್ಣಂದು ಉಪನಯನ ಮಾಡಿಸ್ಬಿಡ್ತಾರೆ. ಉಪನಯನ ಆದ್ಮೇಲೆ ಭಾಗಣ್ಣ 2 ವರ್ಷ ಏಕಪ್ರಕಾರವಾಗಿ ಗಾಯತ್ರಿ ಮಂತ್ರವನ್ನ ಜಪಿಸ್ತಾ ಇರ್ತಾರೆ. ಬೆಳಗ್ಗೆ ಎದ್ದೇಳೋದು, ಸ್ನಾನ ಸಂಧ್ಯಾ ವಂದನೆಗಳು ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಗಾಯತ್ರಿ ಜಪ ಮಾಡೋದು, ಊಟ ತಿಂಡಿಗಳು ಊಟದ ಟೈಮಲ್ಲಿ ಮಾತ್ರ ಊಟ ಮಾಡೋದು, ಒಂದು ಮಾತು ಕೂಡ ಮಾತಾಡ್ತಾ ಇರ್ಲಿಲ್ಲ, ಬರೀ ಈ ಗಾಯತ್ರಿ ಮಂತ್ರವನ್ನೇ ಜಪಿಸ್ತಾ ಇರೋರು. ಈ ತರ 2 ವರ್ಷ ಗಾಯತ್ರಿ ಮಂತ್ರವನ್ನು ಜಪಿಸಿ ಅದರದ್ದು ಸಿದ್ಧಿ ಪಡಿತಾರೆ. ಒಂದಿನ ರಾತ್ರಿ ಭಾಗಣ್ಣನ್ಗೆ ತನ್ನ ನಾಲಿಗೆ ಮೇಲೆ ಯಾರೋ ಬೀಜಾಕ್ಷರ ಬರ್ದಿದ್ದಾಗ ಆಗತ್ತೆ. ಆವತ್ತಿಂದಾನು ದೇವ್ರ ಮೇಲೆ ಕೃತಿಗಳು ಬರೆಯೋದು, ರಚನೆಗಳು, ಸಾಹಿತ್ಯ ಎಲ್ಲ ಶುರು ಮಾಡ್ತಾರೆ ಭಾಗಣ್ಣ. ಅದೇನ್ ಯೋಚನೆ ಮಾಡಿ ಬರೆಯೋದಲ್ಲ, ಹೇಗಾಗಿ ಮನಸ್ಸಿಗೆ ಬರುತ್ತೋ ಹಾಗೆ ಬರಿತಾ ಬರ್ತಾರೆ. ಅದಷ್ಟು ಚೆನ್ನಾಗಿ ಬರಿತಾ ಇರ್ತಾರೆ. ಅದಲ್ದೆ ಜ್ಯೋತಿಷ್ಯ ಓದ್ದೇನೆ ಜ್ಯೋತಿಷ್ಯ ಎಲ್ಲ ಗೊತ್ತಾಗಕ್ಕೆ ಶುರು ಆಗ್ಬಿಡತ್ತೆ. ಯಾರನ್ನಾದ್ರೂ ನೋಡಿದ್ರೆ ಇವ್ರಿಗೆ ಹಿಂದೆ ಏನಾಗಿದೆ, ಮುಂದೆ ಏನಾಗತ್ತೆ ಎಲ್ಲ ಕಣ್ಣಿಗೆ ಕಾಣಿಸಿದ್ದಾಗೆ ಗೊತ್ತಾಗ್ಬಿಡ್ತಾ ಇರತ್ತೆ. ಹಾಗಾಗಿ ಆ ಗ್ರಾಮದಲ್ಲಿ ಭಾಗಣ್ಣ ತುಂಬಾ ಫೇಮಸ್ ಆಗ್ಬಿಡ್ತಾರೆ. ಸ್ವಲ್ಪ ಹಣಕಾಸು ಬರಕ್ ಶುರು ಆಗತ್ತೆ, ಆರಾಮಾಗಿರ್ತಾರೆ. ಇದೆಲ್ಲ ಆದ್ಮೇಲೆ ಎಲ್ಲಾ ಭಾರತ ದೇಶದಲ್ಲಿ ಎಲ್ಲಾ ಊರುಗಳು ತಿರ್ಗಕ್ಕೆ ಪ್ರಾರಂಭ ಮಾಡ್ತಾರೆ. ರಾಮೇಶ್ವರಮಿಂದ ಹಿಡ್ಕೊಂಡು ಬದ್ರಿ ತನಕನೂ ಹೋಗಿ ಬರ್ತಾರೆ. ಆ ಕಾಲದಲ್ಲೇ ಒಂದ್ಸತಿ ಆದೋನಿಗೆ ಬರ್ತಾರೆ. ಅಲ್ಲಿ ವಿಜಯದಾಸರು ಇರ್ತಾರೆ. ವಿಜಯದಾಸರು ಅವ್ರ ಜೊತೆಲಿದ್ದು ಅವ್ರ ಅಂಕಿತ ನಾಮವನ್ನ ಗೋಪಾಲ ವಿಠಲ ಅಂತ ಇಡ್ತಾರೆ. ಆವತ್ತಿಂದಾನು ಭಾಗಣ್ಣನವರು ಗೋಪಾಲದಾಸರಾಗ್ತಾರೆ. ಒಂದ್ಸತಿ ತಿರುಪತಿಗೆ ಹೋಗಿದ್ದಾಗ ಬ್ರಹ್ಮೋತ್ಸವದ ಸಮಯದಲ್ಲಿ ಜಗನ್ನಾಥ ದಾಸರಿಗೆ ತನ್ನ ಆಯುಷ್ಯವನ್ನು 40 ವರ್ಷ ಕೊಡ್ತಾರೆ. ದಾನವಾಗಿ 40 ವರ್ಷ ಆಯುಷ್ಯನ್ನು ಕೊಡ್ತಾರೆ.
ಒಂದ್ ದಿವಸ ಗೋಪಾಲದಾಸರು ಒಂದ್ ಮರದ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಒಂದ್ ಹೆಂಗಸು ಒಂದು ಬಟ್ಲು ತುಂಬಾ ಹಾಲ್ ತಂದು ಅವ್ರ ಎದುರುಗಡೆ ಕೂತಿರ್ತಾಳೆ. ಇವ್ರ ಧ್ಯಾನ ಮುಗಿದ್ಮೇಲೆ ಕೇಳ್ತಾರೆ, ಏನಮ್ಮ ಬಂದಿದ್ದೀಯಾ ಅಂತಂದ್ರೆ ಆಕೆ ಅಂತಾಳೆ, ಸ್ವಾಮಿ ಹಾಲ್ ತಂದಿದ್ದೀನಿ, ಹಸುವಿನ ಹಾಲು. ದಯವಿಟ್ಟು ನೀವು ವೆಂಕಟರಮಣ ದೇವ್ರ ದೇವಸ್ಥಾನಕ್ಕೆ ಹೋಗ್ತಿರಲ್ವಾ, ಅಲ್ಲಿ ಹಾಲು ಉಪಯೋಗಿಸಿ ಅಭಿಷೇಕಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಅಲ್ಲಿ ಮರದ ಕೆಳಗಡೆ ಕೂತಿರ್ತಾರಲ್ವಾ, ಅಲ್ಲೇ ವೆಂಕಟರಮಣ ದೇವ್ರನ್ನ ಆವಾಹನೆ ಮಾಡಿ ಅಲ್ಲೇ ಹಾಲನ್ನು ಹಾಕ್ತಾರೆ. ಆ ಹೆಂಗಸಿಗೆ ಸ್ವಲ್ಪ ಬೇಜಾರಾಗತ್ತೆ, ಏನ್ ಸ್ವಾಮಿ ಈ ತರ ಮಾಡಿದ್ರಿ, ನಾನ್ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಉಪಯೋಗಿಸು ಅಂದೆ ದೇವ್ರಿಗೆ, ನೀವಿಲ್ಲೇ ಹಾಕ್ಬಿಟ್ರಲ್ಲ ಅಂತಾಳೆ. ಅದಕ್ಕೆ ಗೋಪಾಲದಾಸರು ನಕ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ, ಬಾ ನನ್ ಜೊತೆಯಲ್ಲಿ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ದೇವಸ್ಥಾನ ಗರ್ಭಗುಡಿಯಿಂದ ಹಾಲು ಹೊರಗ್ ಬರ್ತಾ ಇರತ್ತೆ. ಅದನ್ನ ನೋಡ್ಬಿಟ್ಟು ಆಕಿ ಗೋಪಾಲದಾಸರ ಕಾಲಿಗೆ ನಮಸ್ಕಾರ ಮಾಡ್ಬಿಡ್ತಾಳೆ, ತಪ್ಪಾಯ್ತು ಸ್ವಾಮಿ, ತಮ್ಮನ್ನ ನಾನು ಗುರ್ತಿಸೋದ್ರಲ್ಲಿ ದಯವಿಟ್ಟು ಕ್ಷಮಿಸಿ ಅಂತ. ಗೋಪಾಲದಾಸರು ಏನ್ ಪರವಾಗಿಲ್ಲಮ್ಮ ಅಂತ ಹೇಳ್ತಾರೆ. ಈ ತರದ ಪವಾಡಗಳು ಗೋಪಾಲದಾಸರು ಎಷ್ಟೋ ಮಾಡ್ತಾರೆ. ಅವರು ಗಾಯತ್ರಿ ಮಂತ್ರದ ಸಿದ್ಧಿ ಆಗಿರೋದ್ರಿಂದ ಯಾರನ್ನ ನೋಡಿದ್ರು ಅವ್ರದ್ದು ಹಿಂದೆ ಲೈಫಲ್ಲಿ ಏನಾಗಿದೆ, ಮುಂದೆ ಏನಾಗತ್ತೆ ಎಲ್ಲ ಗೊತ್ತಾಗ್ಬಿಡ್ತಾ ಇರತ್ತೆ. ದಾಸ ಸಾಹಿತ್ಯದಲ್ಲಿ ಗೋಪಾಲದಾಸರ ರಚನೆಗಳು ಅನೇಕವಿದೆ. ಗೋಪಾಲದಾಸರು ತನ್ನ 40ನೇ ವರ್ಷದಲ್ಲಿ ಇದೇ ಪುಷ್ಯ ಮಾಸದಲ್ಲಿ ಅಷ್ಟಮಿ ತಿಥಿಯಂದು ಬೆಳಗ್ಗೆ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಪೂಜೆಗಳು ಮುಗಿಸ್ಕೊಂಡು ಬಂದು ಮನೆಗೂ ಬಂದು ಪೂಜೆ ಎಲ್ಲ ಮುಗಿಸಿ ಧ್ಯಾನದಲ್ಲಿ ಕೂತ್ಕೊಂಡು ಹಾಗೆ ದೇಹವನ್ನು ಬಿಟ್ಬಿಡ್ತಾರೆ. ಗೋಪಾಲದಾಸರದು ಜೀವನ ಎಂಥ ಒಳ್ಳೆ ಸಾಧನೆಯಿಂದ ನಡೆದಿರುತ್ತೆ. ಹಾಗೆ ಅವ್ರದ್ದು ದೇಹ ಬಿಡೋದು ಕೂಡ ದೇವರು ಧ್ಯಾನದಲ್ಲೇ ದೇಹ ತ್ಯಾಗವನ್ನು ಮಾಡ್ತಾರೆ. ಎಂಥ ಒಳ್ಳೆ ಜೀವನ. ಅವ್ರ ಉತ್ತರ ಆರಾಧನೆ ದಿವಸ ಅವ್ರ ಜೀವನವನ್ನು ಅವ್ರ ಸಂಗತಿಗಳನ್ನ ನೆನ್ಸ್ಕೊಂತಾ ಇರೋದು ನಂಗೆ ತುಂಬಾ ಸಂತೋಷವಾಗಿದೆ. ತಮಗೂ ಸಂತೋಷ ಆಯ್ತು ಅಂತ ಅನ್ಕೊಂತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.